ಅನ್ನಕ್ಕೆ ಹಾಕಿ ಊಟ ಮಾಡುವಂತಹ ಅದೆಷ್ಟೋ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೇನೆ. ಇವತ್ತು ಇನ್ನೊಂದು ಅನ್ನದ ಜೊತೆ ಹಾಕಿ ಊಟ ಮಾಡಲಿಕ್ಕೆ ಸೂಪರ್ ಆದ ಸಿಂಪಲ್ ಆದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ರುಚಿಯಂತೂ ತುಂಬಾನೇ ಚೆನ್ನಾಗಾಗ್ತದೆ, ಮಾಡೋದು ಕೂಡ ತುಂಬಾನೇ ಸುಲಭ. ಹಾಗಾದ್ರೆ ಈ ಒಂದು ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮನೆಯಲ್ಲಿ ಸ್ವಲ್ಪ ತೊಂಡೆಕಾಯಿ ಆಗಿದೆ, ಇದನ್ನು ಕುಯ್ದು ತಗೊಂಡು ಹೋಗಿ ಈ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಫ್ರೆಶ್ ಆಗಿದ್ದಷ್ಟು ಚೆನ್ನಾಗಾಗ್ತದೆ ಅಂತ. ಅಂಗಡಿಯಲ್ಲಿ ಸಿಗೋ ತೊಂಡೆಕಾಯಿ ಆದರೂ ಆಗ್ತದೆ, ತೊಂದರೆ ಏನಿಲ್ಲ. ಎಲ್ಲವನ್ನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿಯನ್ನು ಬಳಸಿ ಈಗಾಗಲೇ ಗುದ್ದುಳಿ ಅನ್ನುವ ಒಂದು ರೆಸಿಪಿಯನ್ನು ತೋರಿಸಿದ್ದೇನೆ. ಹಾಗೆ 2 ರೀತಿಯ ಪಲ್ಯದ ರೆಸಿಪಿಗಳನ್ನು ಕೂಡ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದರೆ ಚೆಕ್ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ತೊಟ್ಟಿನ ಭಾಗವನ್ನೆಲ್ಲ ತೆಗೆದು ಹಾಕ್ಕೊಂಡು ಕುಟ್ಟಾಣಿಯಲ್ಲಿ ಹಾಕಿ ಜಜ್ಕೊಳ್ತಾ ಇದ್ದೇನೆ. ಜಸ್ಟ್ ಈ ರೀತಿ ಜಜ್ಜಿದ್ರೆ ಸಾಕು, ಒಳಗಡೆ ತನಕ ಚೆನ್ನಾಗಿ ಬೇಯ್ತದೆ ಅಂತ. ಹಾಗೆ ಉಪ್ಪನ್ನು ಕೂಡ ಚೆನ್ನಾಗಿ ಎಳಿತದೆ ಈ ರೀತಿ ಜಜ್ಜಿ ಹಾಕೋದ್ರಿಂದ. ಅದರ ರುಚಿಯೇ ಬೇರೆ ನಾವು ಜಜ್ಜಿ ಉಪಯೋಗಿಸಿದಾಗ. ಜಜ್ಜಿರುವ ತೊಂಡೆಕಾಯನ್ನೆಲ್ಲ ಕುಕ್ಕರಲ್ಲಿ ಹಾಕಿ ನೀರನ್ನು ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. 1-2 ವಿಸಿಲನ್ನು ಮಾಡಿಕೊಂಡ್ರೆ ಸಾಕು. ಈ ಅಡುಗೆ ತುಂಬಾನೇ ಸಿಂಪಲ್ ಅಂದರೆ ತುಂಬಾನೇ ಸಿಂಪಲ್ ಇದೆ. ಇದಕ್ಕೆ 1 ಈರುಳ್ಳಿಯನ್ನು ಬಳಸ್ತಾ ಇದ್ದೇನೆ. ಅದರ ಚೊಟ್ಟಿನ ಭಾಗವನ್ನೆಲ್ಲ ತೆಗೆದುಹಾಕಿ ಸಿಪ್ಪೆಯನ್ನು ತೆಕ್ಕೊಂಡಿದ್ದೇನೆ. ಹಾಗೆ ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸನ್ನು ಬಳಸ್ತಾ ಇದ್ದೇನೆ. ಹಸಿಮೆಣಸನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಈರುಳ್ಳಿಯನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಈರುಳ್ಳಿ ಬೇಡ ಅಂತಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದರೆ ಹಸಿಯಾಗಿಯೇ ಬಳಸೋದಿದು. ಒಂದು ರೀತಿ ಕರುಮ್ ಕುರುಮಾಗಿ ಊಟ ಮಾಡುವಾಗ ಈರುಳ್ಳಿಯ ಘಮವು ಕೂಡ ಬರ್ತದೆ. ಒಂದು ರೀತಿ ಚೆನ್ನಾಗಾಗ್ತದೆ. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಬರೀ ತೊಂಡೆಕಾಯಿಯನ್ನು ಮಾತ್ರ ಬಳಸಿ ಕೂಡ ಮಾಡ್ಕೊಳ್ಬೋದು. ಈರುಳ್ಳಿ ಹಾಗೆ ಹಸಿಮೆಣಸು ಕಟ್ ಮಾಡಿದ್ದನ್ನು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಬೇಸಿಗೆಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲ ತುತ್ತಿಗೆ ಮೊಸರು ಬಜ್ಜಿ ಎಲ್ಲ ತಿನ್ನಬೇಕು, ತಂಬಳಿ ಎಲ್ಲ ಊಟ ಮಾಡಬೇಕು ಅಂತಾರಲ್ಲ, ಆ ರೀತಿಯಾಗಿ ಮಾಡುವಂತಹ ಒಂದು ಅಡುಗೆ ಇದು. ನಂತರ ತೊಂಡೆಕಾಯಿ ಎಲ್ಲ ಮೆತ್ತಗೆ ಬೆಂದಿದೆ, ಅದನ್ನು ಈ ರೀತಿ ಸ್ವಲ್ಪ ಪೀಸ್ ಪೀಸಾಗಿ ಮಾಡ್ಕೊಳ್ತಾ ಇದ್ದೇನೆ. ದೊಡ್ಡ ದೊಡ್ಡ ಹೋಳುಗಳಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ, ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ. ಇದನ್ನು ಬೌಲಿಗೆ ಸೇರಿಸ್ಕೊಳ್ತೇನೆ. ನಂತರ ಇದಕ್ಕೆ ಗಟ್ಟಿಯಾಗಿರುವ ಮೊಸರು, ಈ ರೀತಿ ಗಟ್ಟಿ ಮೊಸರು ಇದ್ದರೆ ರುಚಿ ತುಂಬ ಚೆನ್ನಾಗಾಗ್ತದೆ. ಸಿಹಿಯಾಗಿರುವ ಮೊಸರನ್ನೇ ಬಳಸಿ, ಹುಳಿಯಾಗಿರುವ ಮೊಸರು ಬೇಡ. ತೊಂಡೆಕಾಯಿ ಸ್ವಲ್ಪ ಬಲ್ತಿದ್ರೆ ಅದರಲ್ಲಿ ಕೂಡ ಸ್ವಲ್ಪ ಹುಳಿ ಅಂಶ ಇರ್ತದೆ. ಹಾಗಾಗಿ ಹುಳಿಯಾಗಿರುವ ಮೊಸರನ್ನು ಹಾಕಿದ್ರೆ ರುಚಿ ಆಗೋದಿಲ್ಲ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ತೊಂಡೆಕಾಯಿ ಬೇಯಿಸುವಾಗಲೂ ಕೂಡ ನಾನು ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ಮೊಸರಿಗೆ ಆಗುವಷ್ಟು ಉಪ್ಪನ್ನು ಈಗ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಆಲ್ಮೋಸ್ಟ್ ರೆಡಿಯಾಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಇಷ್ಟೇ ಮಾಡಿಕೊಂಡ್ರೆ ಅದು ರುಚಿಯಾಗೋದಿಲ್ಲ. ಇದರ ರುಚಿಯನ್ನು ಹೆಚ್ಚಿಸಲಿಕ್ಕೆ ಮಿಕ್ಸಿ ಜಾರಲ್ಲಿ 1-2 ಟೇಬಲ್ ಚಮಚ ಆಗುವಷ್ಟು ಪುಟಾಣಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನುಣ್ಣಗೆ ಪುಡಿಯನ್ನು ಮಾಡ್ಕೊಳ್ಬೇಕು. ನಾವು ಬೇರೆ ಯಾವ ಐಟಮನ್ನು ಕೂಡ ರುಬ್ಬಿ ಹಾಕೋದಿಲ್ಲ. ಅಂದರೆ ಕೆಲವೊಮ್ಮೆ ನಾವು ಕಾಯಿ ಸಾಸಿವೆ ಎಲ್ಲ ರುಬ್ಬಿ ಹಾಕ್ತೇವಲ್ಲ, ಅದನ್ನೆಲ್ಲ ಹಾಕುವ ಬದಲು ಈ ರೀತಿ ಪುಟಾಣಿ ಮತ್ತು ಜೀರಿಗೆಯನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಳ್ಳೆ ರುಚಿ ಕೊಡ್ತದೆ ಪುಟಾಣಿಯ ಪುಡಿ. ಮಿಕ್ಸ್ ಮಾಡಿದರೆ ಅದು ಗಟ್ಟಿ ಕೂಡ ಆಗ್ತದೆ, ಮೊಸರು ಕೂಡ ಗಟ್ಟಿಯಾಗೇ ಇರ್ತದೆ. ಅದಕ್ಕೆ ಈ ರೀತಿ ಪುಟಾಣಿ ಪುಡಿಯನ್ನು ಹಾಕಿದಾಗ ಒಂದೊಳ್ಳೆ ಮೊಸರು ಬಜ್ಜಿ ರೆಡಿ ಆಗ್ತದೆ. ಈ ರೀತಿಯಾಗಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಸೌಟಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಅದರಲ್ಲಿ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಇಂಗಿನ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ. ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗ್ತದೆ ಅನ್ನೋದಾದರೆ ಬೆಳ್ಳುಳ್ಳಿಯನ್ನು ಕೂಡ ಒಗ್ಗರಣೆಗೆ ಬಳಸ್ಬೋದು. ನಮಗೆ ಎಲ್ಲದಕ್ಕೂ ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ. ಕೆಲವೊಂದು ಐಟಮ್ಗೆ ನಾವು ಕೂಡ ಬೆಳ್ಳುಳ್ಳಿಯನ್ನು ಬಳಸ್ತೇವೆ, ಎಲ್ಲದಕ್ಕೂ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇದಕ್ಕೆ ಇಂಗಿನ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂದ ನಂತರ 1-2 ಒಣಮೆಣಸಿನ ಪೀಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕಿ 1 ಚಿಟಿಕೆ ಅರಿಶಿಣವನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬಾ ಸೂಪರ್ ಆಗಿ ಆಗ್ತದೆ. ಖಂಡಿತ ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಹಲವಾರು ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೇನೆ, ಅದೆಲ್ಲವನ್ನು ನೀವು ಮನೆಯಲ್ಲಿ
ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೂಪರಾದ ತೊಂಡೆಕಾಯಿಯ ಅಂಬ್ರ ಅಂತ ಕೂಡ ನೀವು ಹೇಳ್ಬೋದು ಈ ಒಂದು ರೆಸಿಪಿಗೆ, ಅಥವಾ ಮೊಸರು ಬಜ್ಜಿ ಅಂತ ಕೂಡ ಹೇಳ್ಬೋದು. ತುಂಬಾನೇ ಸೂಪರಾಗಿ ಆಗ್ತದೆ, ಟ್ರೈ ಮಾಡಿ ನೋಡಿ. ಅನ್ನದ ಜೊತೆ ಹಾಕಿ ಊಟ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾನೇ ರುಚಿಕರವಾಗಿ ಆಗ್ತದೆ. ಬೇಸಿಗೆಗಾಲದಲ್ಲಂತೂ ಒಂದೊಳ್ಳೆ ರೆಸಿಪಿ ಇದು ಅಂತಲೇ ಹೇಳ್ಬೋದು. ಖಂಡಿತ ನೀವು ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಅವರಿಗೂ ಈ ರೆಸಿಪಿಯನ್ನು ಟ್ರೈ ಮಾಡೋದಕ್ಕೆ ಹೇಳಿ. ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.